ಹಾಯ್ ಫ್ರೆಂಡ್ಸ್, ಈ 9 ದಿನಗಳು ಬಹಳ ಶಕ್ತಿಶಾಲಿಯಾಗಿವೆ. ನೀವು ಸಂಜೆ 6 ಗಂಟೆಯ ನಂತರ ಮಧ್ಯಾಹ್ನ 12 ಗಂಟೆಯ ಮೊದಲು ಪೂಜಿಸಬಹುದು. ಇದು ಗುಪ್ತ ನವರಾತ್ರಿ. ಅಸಾಧ್ಯವಾದ ಕೆಲಸವೂ ಕೂಡ ಖಂಡಿತವಾಗಿಯೂ ಆಗುತ್ತೆ. ಯಾವುದೇ ತೊಂದರೆ ಇಲ್ಲದೆ ಅದನ್ನು ತುಂಬ ಸರಳವಾಗಿ ಮಾಡಿ. ಇದನ್ನು ಮಾಡಲು ಸಾಧ್ಯವಾಗದೇ ಇರುವವರು ವಾರಾಹಿ ನವರಾತ್ರಿಯ ಪಂಚಮಿ, ಅಷ್ಟಮಿ ತಿಥಿಯಂದು ಪೂಜೆ ಮಾಡಬಹುದು. ಇದನ್ನು 9 ದಿನಗಳು, 7 ದಿನಗಳು, 5 ದಿನಗಳು, 3 ದಿನಗಳು, ಕನಿಷ್ಠ 1 ದಿನ ಮಾಡಿ. ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ರೂ ಕೂಡ ದೇವಿಯನ್ನು ನಂಬಿ ಮತ್ತು ಇದನ್ನು ಈ ರೀತಿ ಮಾಡಿ. ಹಸುವಿನ ಸೆಗಣಿ ಅಥವಾ ತೆಂಗಿನ ಎಣ್ಣೆಯಿಂದ ಒಂದು ತಟ್ಟೆಯಲ್ಲಿ 9 ದೀಪಗಳನ್ನು ಬೆಳಗಿಸಿ. ನಿಮ್ಮಲ್ಲಿ ದೇವಿಯ ಫೋಟೋ ಇದ್ದರೆ ದೇವಿಯ ಫೋಟೋದ ಮುಂದೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆ ಮತ್ತು ಸಮಸ್ಯೆಯನ್ನು ಹೇಳಿ. ಅತ್ಯಂತ ಶಕ್ತಿಶಾಲಿ ಬೀಜ ಮಂತ್ರವಾದ ಹ್ರೀಂ ಸೌ ವರ್ ರಾಂ ಯಂ ಲಂ ಕ್ರೀಂ ಕ್ಲೀಂ ಐಂ ಅನ್ನು 9 ಬಾರಿ ಜಪಿಸಿ. ಈ ಬೀಜ ಮಂತ್ರವನ್ನು ಈ ರೀತಿ ಜಪಿಸಿ. ಹ್ರೀಂ ಸೌ ವರಂ ಯಂ ಲಂ ಕ್ರೂಂ ಕ್ಲೀಂ ಐಂ ಹ್ರೀಂ ಸೌ ವರಂ ಯಂ ಲಂ ಗ್ರಂ ಕ್ಲೀಂ ಐ 9 ಬಾರಿ ಮತ್ತು 9 ದಿನಗಳವರೆಗೆ 9 ದೀಪಗಳನ್ನು ಬೆಳಗಿಸಿ. ಹಾಗೆ ಮಾಡಲು ಸಾಧ್ಯವಾಗದೇ ಇರುವವರು ಪಂಚಮಿ, ಅಷ್ಟಮಿ ಇದೇ ಒಂದು ದಿನದಂದು ದೇವಿಗೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು 9 ಬಾರಿ ಜಪಿಸಬೇಕು. ಬೀಜ ಮಂತ್ರವನ್ನು 9 ದಿನಗಳವರೆಗೆ ಈ ರೀತಿ 9 ಬಾರಿ ಜಪಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಹೋಗುತ್ತವೆ, ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ಈ ದಿನಗಳಲ್ಲಿ ತಾಯಿ ತುಂಬ ಪವರ್ಫುಲ್ ಆಗಿರ್ತಾರೆ. ಎಲ್ಲರೂ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಯ್ ಫ್ರೆಂಡ್ಸ್, ಈ 9 ದಿನಗಳು ಬಹಳ ಶಕ್ತಿಶಾಲಿಯಾಗಿವೆ. ನೀವು ಸಂಜೆ 6 ಗಂಟೆಯ ನಂತರ ಮಧ್ಯಾಹ್ನ 12 ಗಂಟೆಯ ಮೊದಲು ಪೂಜಿಸಬಹುದು. ಇದು ಗುಪ್ತ ನವರಾತ್ರಿ. ಅಸಾಧ್ಯವಾದ ಕೆಲಸವೂ ಕೂಡ ಖಂಡಿತವಾಗಿಯೂ ಆಗುತ್ತೆ. ಯಾವುದೇ ತೊಂದರೆ ಇಲ್ಲದೆ ಅದನ್ನು ತುಂಬ ಸರಳವಾಗಿ ಮಾಡಿ. ಇದನ್ನು ಮಾಡಲು ಸಾಧ್ಯವಾಗದೇ ಇರುವವರು ವಾರಾಹಿ ನವರಾತ್ರಿಯ ಪಂಚಮಿ, ಅಷ್ಟಮಿ ತಿಥಿಯಂದು ಪೂಜೆ ಮಾಡಬಹುದು. ಇದನ್ನು 9 ದಿನಗಳು, 7 ದಿನಗಳು, 5 ದಿನಗಳು, 3 ದಿನಗಳು, ಕನಿಷ್ಠ 1 ದಿನ ಮಾಡಿ. ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ರೂ ಕೂಡ ದೇವಿಯನ್ನು ನಂಬಿ ಮತ್ತು ಇದನ್ನು ಈ ರೀತಿ ಮಾಡಿ. ಹಸುವಿನ ಸೆಗಣಿ ಅಥವಾ ತೆಂಗಿನ ಎಣ್ಣೆಯಿಂದ ಒಂದು ತಟ್ಟೆಯಲ್ಲಿ 9 ದೀಪಗಳನ್ನು ಬೆಳಗಿಸಿ. ನಿಮ್ಮಲ್ಲಿ ದೇವಿಯ ಫೋಟೋ ಇದ್ದರೆ ದೇವಿಯ ಫೋಟೋದ ಮುಂದೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆ ಮತ್ತು ಸಮಸ್ಯೆಯನ್ನು ಹೇಳಿ. ಅತ್ಯಂತ ಶಕ್ತಿಶಾಲಿ ಬೀಜ ಮಂತ್ರವಾದ ಹ್ರೀಂ ಸೌ ವರ್ ರಾಂ ಯಂ ಲಂ ಕ್ರೀಂ ಕ್ಲೀಂ ಐಂ ಅನ್ನು 9 ಬಾರಿ ಜಪಿಸಿ. ಈ ಬೀಜ ಮಂತ್ರವನ್ನು ಈ ರೀತಿ ಜಪಿಸಿ. ಹ್ರೀಂ ಸೌ ವರಂ ಯಂ ಲಂ ಕ್ರೂಂ ಕ್ಲೀಂ ಐಂ ಹ್ರೀಂ ಸೌ ವರಂ ಯಂ ಲಂ ಗ್ರಂ ಕ್ಲೀಂ ಐ 9 ಬಾರಿ ಮತ್ತು 9 ದಿನಗಳವರೆಗೆ 9 ದೀಪಗಳನ್ನು ಬೆಳಗಿಸಿ. ಹಾಗೆ ಮಾಡಲು ಸಾಧ್ಯವಾಗದೇ ಇರುವವರು ಪಂಚಮಿ, ಅಷ್ಟಮಿ ಇದೇ ಒಂದು ದಿನದಂದು ದೇವಿಗೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು 9 ಬಾರಿ ಜಪಿಸಬೇಕು. ಬೀಜ ಮಂತ್ರವನ್ನು 9 ದಿನಗಳವರೆಗೆ ಈ ರೀತಿ 9 ಬಾರಿ ಜಪಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಹೋಗುತ್ತವೆ, ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ಈ ದಿನಗಳಲ್ಲಿ ತಾಯಿ ತುಂಬ ಪವರ್ಫುಲ್ ಆಗಿರ್ತಾರೆ. ಎಲ್ಲರೂ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಯ್ ಫ್ರೆಂಡ್ಸ್,
ಈ 9 ದಿನಗಳು ಬಹಳ ಶಕ್ತಿಶಾಲಿಯಾಗಿವೆ. ನೀವು ಸಂಜೆ 6 ಗಂಟೆಯ ನಂತರ ಮಧ್ಯಾಹ್ನ 12 ಗಂಟೆಯ ಮೊದಲು ಪೂಜಿಸಬಹುದು. ಇದು ಗುಪ್ತ ನವರಾತ್ರಿ. ಅಸಾಧ್ಯವಾದ ಕೆಲಸವೂ ಕೂಡ ಖಂಡಿತವಾಗಿಯೂ ಆಗುತ್ತೆ. ಯಾವುದೇ ತೊಂದರೆ ಇಲ್ಲದೆ ಅದನ್ನು ತುಂಬ ಸರಳವಾಗಿ ಮಾಡಿ. ಇದನ್ನು ಮಾಡಲು ಸಾಧ್ಯವಾಗದೇ ಇರುವವರು ವಾರಾಹಿ ನವರಾತ್ರಿಯ ಪಂಚಮಿ, ಅಷ್ಟಮಿ ತಿಥಿಯಂದು ಪೂಜೆ ಮಾಡಬಹುದು. ಇದನ್ನು 9 ದಿನಗಳು, 7 ದಿನಗಳು, 5 ದಿನಗಳು, 3 ದಿನಗಳು, ಕನಿಷ್ಠ 1 ದಿನ ಮಾಡಿ. ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ರೂ ಕೂಡ ದೇವಿಯನ್ನು ನಂಬಿ ಮತ್ತು ಇದನ್ನು ಈ ರೀತಿ ಮಾಡಿ. ಹಸುವಿನ ಸೆಗಣಿ ಅಥವಾ ತೆಂಗಿನ ಎಣ್ಣೆಯಿಂದ ಒಂದು ತಟ್ಟೆಯಲ್ಲಿ 9 ದೀಪಗಳನ್ನು ಬೆಳಗಿಸಿ. ನಿಮ್ಮಲ್ಲಿ ದೇವಿಯ ಫೋಟೋ ಇದ್ದರೆ ದೇವಿಯ ಫೋಟೋದ ಮುಂದೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆ ಮತ್ತು ಸಮಸ್ಯೆಯನ್ನು ಹೇಳಿ. ಅತ್ಯಂತ ಶಕ್ತಿಶಾಲಿ ಬೀಜ ಮಂತ್ರವಾದ ಹ್ರೀಂ ಸೌ ವರ್ ರಾಂ ಯಂ ಲಂ ಕ್ರೀಂ ಕ್ಲೀಂ ಐಂ ಅನ್ನು 9 ಬಾರಿ ಜಪಿಸಿ. ಈ ಬೀಜ ಮಂತ್ರವನ್ನು ಈ ರೀತಿ ಜಪಿಸಿ. ಹ್ರೀಂ ಸೌ ವರಂ ಯಂ ಲಂ ಕ್ರೂಂ ಕ್ಲೀಂ ಐಂ ಹ್ರೀಂ ಸೌ ವರಂ ಯಂ ಲಂ ಗ್ರಂ ಕ್ಲೀಂ ಐ 9 ಬಾರಿ ಮತ್ತು 9 ದಿನಗಳವರೆಗೆ 9 ದೀಪಗಳನ್ನು ಬೆಳಗಿಸಿ. ಹಾಗೆ ಮಾಡಲು ಸಾಧ್ಯವಾಗದೇ ಇರುವವರು ಪಂಚಮಿ, ಅಷ್ಟಮಿ ಇದೇ ಒಂದು ದಿನದಂದು ದೇವಿಗೆ 9 ದೀಪಗಳನ್ನು ಬೆಳಗಿಸಿ. ಈ ಬೀಜ ಮಂತ್ರವನ್ನು 9 ಬಾರಿ ಜಪಿಸಬೇಕು. ಬೀಜ ಮಂತ್ರವನ್ನು 9 ದಿನಗಳವರೆಗೆ ಈ ರೀತಿ 9 ಬಾರಿ ಜಪಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ತೊಂದರೆಗಳು ಹೋಗುತ್ತವೆ, ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ಈ ದಿನಗಳಲ್ಲಿ ತಾಯಿ ತುಂಬ ಪವರ್ಫುಲ್ ಆಗಿರ್ತಾರೆ. ಎಲ್ಲರೂ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.